ಏನೇ ಪ್ರಯತ್ನ ಮಾಡಿದರೂ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂಥ ಪಡಿತರ ಅಕ್ಕಿ ಮಾರಾಟ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಅಧಿಕಾರಿಗಳಿಂದ ಸಾಧ್ಯ ಆಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಂತೂ ಎಗ್ಗಿಲ್ಲದೆ ಈ ಪಡಿತರ ಅಕ್ಕಿ ಮಾರಾಟ ದಂಧೆ ನಡೀತಾನೆ ಇದೆ. ರೇಷನ್ ಅಂಗಡಿ ಮುಂದೆಯೇ ಕೂತು ಪಡಿತರ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ದಂಧೆಕೋರು. ಪಡಿತರ ಚೀಟಿದಾರರಿಂದ ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಪಡಿತರ ಅಂಗಡಿಯಲ್ಲಿ ಉಚಿತ ಅಕ್ಕಿಯನ್ನು ತೆಗೆದುಕೊಳ್ಳೋದು, ಮುಂದಕ್ಕೆ ಬಂದು ಅಲ್ಲೇ ಸ್ವಲ್ಪ ದೂರದಲ್ಲಿ ಸೇಲ್ ಮಾಡೋದು. ರಸ್ತೆ ಬದಿಯ ತೂಕದ ಮೆಷಿನ್ ಇಟ್ಕೊಂಡು ಅಕ್ಕಿ ಖರೀದಿ ಮಾಡಲಾಗ್ತಾ ಇದೆ. ಕೆಜಿಗೆ 18 ರೂಪಾಯಿನಂತೆ ಸರ್ಕಾರದಿಂದ ಉಚಿತವಾಗಿ ಪಡ್ಕೊಂಡಿರುವಂಥ ಅಕ್ಕಿಯನ್ನು ಕೆಜಿಗೆ 18 ರೂಪಾಯಿನಂತೆ ಮಾರಾಟ ಮಾಡ್ತಾರೆ. ಅದಕ್ಕಂತಲೇ ಕಾದು ಕೂತಿರ್ತಾರೆ. ಪಡಿತರ ಚೀಟಿ ಮುಖಾಂತರ ಯಾರು ಅಕ್ಕಿ ಪಡ್ಕೊಳ್ತಿದ್ದಾರೋ ರೇಷನ್ ಶಾಪಿಗೆ ಹೋಗೋದು, ಅಕ್ಕಿ ತೆಗೆದುಕೊಳ್ಳೋದು, ಹೊರಗಡೆ ಬರೋದು, ಸೇಲ್ ಮಾಡೋದು. ಏನೇ ಪ್ರಯತ್ನ ಪಟ್ಟರೂ ಕೂಡ ಈ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಪ್ಪಲ್ಲಣ್ಣ ಇದು ಮಾಡೋ ದಂಧ. ಇನ್ನು ಬೀದಿ ಬದಿಯಲ್ಲಿ ಅಕ್ಕಿ ಮಾರಾಟದ ಬಗ್ಗೆ ಸುವರ್ಣ ನ್ಯೂಸ್ಗೆ ಮಾಹಿತಿ ಲಭ್ಯ ಆಯಿತು. ಇದರ ಬೆನ್ನಿಗೆ ಇದನ್ನ ಬಯಲು ಮಾಡುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. ಫಲಾನುಭವಿಗಳಿಂದ ಅಕ್ಕಿ ಖರೀದಿಸ್ತಾರೆ ಯುವಕರು ಮತ್ತು ಮಹಿಳೆಯರು. ರೇಷನ್ ಅಂಗಡಿ ಪಕ್ಕದಲ್ಲಿ 18 ರೂಪಾಯಿಗೆ 1 ಕೆಜಿ ಅಕ್ಕಿಯನ್ನು ಖರೀದಿ ಮಾಡಲಾಗುತ್ತೆ. ಇವರು 18ಕ್ಕೆ ಖರೀದಿ ಮಾಡ್ತಾರೆ, ಮತ್ತೊಬ್ಬರಿಗೆ 20 ರೂಪಾಯಿಗೆ ಸೇಲ್ ಮಾಡ್ತಾರೆ. ಅವರು ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ತಾರೆ. ಅದನ್ನು ಸದರ್ ಬಜಾರ್ ಪೊಲೀಸರಿಂದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆನಂತರ ಅಕ್ಕಿ ಜಪ್ತಿ ಮಾಡಿದ್ರು. ಅಧಿಕಾರಿಗಳನ್ನ ಪೊಲೀಸರನ್ನ ನೋಡಿ ಅಕ್ಕಿ ಬಿಟ್ಟು ದಂಧೆಕೋರರು ಪರಾರಿಯಾಗಿದ್ದಾರೆ. ಅದರ ದೃಶ್ಯವೂ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. 18 ರೂಪಾಯಿ ಖರೀದಿ ಮಾಡಿ ಇವರು ಮತ್ತೊಬ್ಬರು ಯಾರಿಗೋ, ಇವರು ಕಲೆಕ್ಷನ್ ಏಜೆಂಟ್ಸು, ಕಲೆಕ್ಟ್ ಮಾಡಿ ಅದನ್ನ 20 ರೂಪಾಯಿಗೆ ಇನ್ನೊಬ್ಬರಿಗೆ ಮಾರ್ತಾರೆ. 2 ರೂಪಾಯಿ ಇವ್ರಿಗೆ ಲಾಭ. ಒಂದು ಕೆಜಿ ಅಕ್ಕಿಯಲ್ಲಿ 2 ರೂಪಾಯಿ ಇವ್ರು ಇಟ್ಕೋತಾರೆ, 20 ರೂಪಾಯಿಗೆ ಸೇಲ್ ಮಾಡ್ತಾರೆ. 20 ರೂಪಾಯಿಗೆ ಇದನ್ನು ಪಡೆದವರು ಅನಂತರ ಅದನ್ನೊಂದು ಪಾಲಿಶ್ ಮಾಡಿ ನಂತರ ಅದಕ್ಕೆ ಚೀಲಗಳನ್ನೆಲ್ಲ ರೆಡಿ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡ್ತಾರೆ. ಹೊರ ರಾಜ್ಯನೋ ಅಥವಾ ಬೇರೆ ಕಡೆನೋ ಹೋಟೆಲ್ಗಳಿಗೋ ಇಲ್ಲಿಗೆಲ್ಲ ಮಾರಾಟ ಮಾಡ್ತಾರೆ. 32 ರೂಪಾಯಿಗೋ 40 ರೂಪಾಯಿಗೋ 50 ರೂಪಾಯಿಗೆ ಸೇಲ್ ಆಗುತ್ತೆ. ಸೊ ಈ ದಂಧೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಚರಿಸ್ತಾ ಇದೆ. ರಾಯಚೂರಿನ ದೃಶ್ಯ ನೀವು ನೋಡ್ತಾ ಇರೋದು. ಸರಿ, ಹಸಿದವರು ಯಾರು ಕೂಡ ಉಪವಾಸ ಮಲಗಬಾರ್ದು ಅಂತೇಳಿ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದೆ. ಆದರೆ ರಾಯಚೂರಲ್ಲಿ ಈ ಒಂದು ಅಕ್ಕಿ ವಿತರಣೆ ದಂಧೆ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ನೀಡುವಂಥ ಪಡಿತರ ಈ ಫಲಾನುಭವಿಗಳು ತಮಗೆ ಪಡೆದಂಥ ಅಕ್ಕಿಯನ್ನು ಹೊರಗಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು ನಡೀತಾ ಇದೆ. ನಾವಿವತ್ತು ರಾಯಚೂರಿನ ಒಂದು ಪಡಿತರ ಅಂಗಡಿಯಲ್ಲಿದ್ದೇವೆ. ಈ ಒಂದು ಅಂಗಡಿಯಲ್ಲಿ ದಿನನಿತ್ಯ ಕೂಡ ಪಡಿತರವನ್ನು ಹಾಕ್ತಾರೆ. ಫಲಾನುಭವಿಗಳು ಬಂದು ತಮಗೆ ರೇಷನ್ ಕಾರ್ಡ್ ಏನಿರುತ್ತೋ ಆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಕ್ಕಿಯನ್ನು ಪಡೆದಂಥ ಅಕ್ಕಿಯನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಅವರೆಲ್ಲರೂ ಕೂಡ ಆಹಾರವನ್ನು ಬೇಯಿಸ್ಕೊಂಡು ತಿನ್ನಬೇಕು. ಆದರೆ ಇಲ್ಲಿ ಪಡೆದಂಥ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದು ನಡೀತಾ ಇದೆ. ಇನ್ನೊಂದು ಕಡೆ ದಂಧೆಕೋರರು ಕೂಡ ಪಡಿತರ ಅಂಗಡಿ ಬಳಿಯೇ ತೂಕದ ಮಷಿನ್ ಸಮೇತ ಅಕ್ಕಿಯನ್ನು ಖರೀದಿ ಮಾಡೋದು ಕೂಡ ನಡೆಸಿದ್ದಾರೆ. ಸರ್ಕಾರ 1 ಕೆಜಿಗೆ 28 ರೂಪಾಯಿ ಖರ್ಚು ಮಾಡಿ ಬಡವರಿಗೆ ಅಕ್ಕಿಯನ್ನು ಉಚಿತವಾಗಿ ವಿತರಣೆ ಮಾಡುತ್ತೆ. ಆದರೆ ಈ ಉಚಿತವಾಗಿ ಬಂದಂಥ ಅಕ್ಕಿಯನ್ನು ಫಲಾನುಭವಿಗಳು ತಾವು ತೆಗೆದುಕೊಂಡು ಹೋಗದೇನೆ ಪಡಿತರ ಅಂಗಡಿ ಬಳಿಯೇ ಹೊರಗಡೆ ಮಾರಾಟ ಮಾಡುವಂಥದ್ದು ನಡೀತಾ ಇದೆ. ನಾನು ಇಲ್ಲಿರ್ತಕ್ಕಂಥ ಪಡಿತರ ಅಂಗಡಿ ಮಾಲೀಕರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮ ಅಂಗಡಿ ಬಳಿ ಏನು ನಡೀತಾ ಇದೆ ಸರ್? ಸರ್, ನಾವು ಹಾಕೋ ಥರ ಹಾಕ್ತೀವಿ ಸರ್. ತಿಂಗಳ 2 ದಿವಸ ಹಾಕ್ತೀವಿ. ನಮ್ಮ ಪ್ರಕಾರ ನಾವು ಗೌರ್ಮೆಂಟ್ ಪ್ರಕಾರ ನಾವು ಕರೆಕ್ಟ್ ಆಗ್ತಾಯಿದ್ವಿ. ಇವ್ರು ತೊಗೊಂಡ್ಮೇಲೆ ಮನೆಗೆ ಹೋಗ್ಬೇಕು. ಇವ್ರು ಇಲ್ಲೇ ಮಾರಾಟ ಮಾಡಿದ್ರೆ ನಾವು ಅವ್ರ ಹಿಂದಿಂದ ನಾವು ಹಾಕೋಣ. ಅದು ಹೇಳಿ ಹೆಂಗೆ ಖರೀದಿ ಹೆಂಗೆ ಮಾಡ್ತಾ ಇದ್ದಾರೆ ಅವರು? ನಾವು ಕೇಳಲ್ಲ ಸರ್, ಅವ್ರ ಇಷ್ಟ ಅದು. ನಾವು ಆದರೆ ಕೇಳಲ್ಲ. ಅದು ಅಲ್ಲ, ಮಷೀನ್ ಎಲ್ಲ ಇಟ್ಬಿಟ್ಟು ಅಕ್ಕಿ ಖರೀದಿ ತೂಕ ಈಗ ಮಾಡ್ಕೊಂಡೆಲ್ಲ 1 ಕೆಜಿಗೆ ಅವರು 2 ಕಿಲೋ ಕಮ್ಮಿ ಇರ್ತಾವ್ರು ತೂಕದಲ್ಲಿ. ಏನು ಸರ್, ನಾವು ಹಾಕೋದಿಲ್ಲ ಕರೆಕ್ಟ್ ಆಗ್ತೀವಿ 30 ಕಿಲೋ.
ಅವ್ರು ಅದರಲ್ಲಿ 25 ಕಿಲೋ ತೋರಿಸ್ತದ ಮತ್ತೆ ಅವ್ರು ರಿಟರ್ನ್ ಬರ್ತಾರೆ ಏನು ಸರ್, ಅದು ನಾವು ಜಗಳ ಆಡಬೇಕು ಇಲ್ಲಿ. ಅವ್ರಿಗೆ 3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ದಾಬಾದ್ ಪೊಲೀಸ್ ಸ್ಟೇಷನ್ಗೆ. ಅವ್ರು ಬರ್ತಾರೆ ಸರ್ ಮತ್ತೆ ಹೋಗ್ತಾರೆ ಸರ್. ಏನು ಸರ್, ಯಾರ್ಯಾರು ಬರ್ತಾರೆ, ಎಷ್ಟು ಜನ ಇರ್ತಾರೆ, ಅವರು ಹೆಂಗೆ ಖರೀದಿ ಮಾಡ್ತಾರೆ ಬಿಡ್ತಾರೆ ಸರ್. ಪಾಪ ಅವ್ರು ಬಂದ್ಮೇಲೆ ಓಡೋಗ್ಬಿಡ್ತಾರೆ ಸರ್, ಚೀಲಗಳು ಅಲ್ಲೇ ಬಿಟ್ಬಿಡ್ತಾರೆ, ಓಡೋಗ್ಬಿಡ್ತಾರೆ. ಅವ್ರು ಪಾಪ ಇಬ್ಬರು ಬಂದಿರ್ತಾರೆ ಸರ್, ಕಾನ್ಸ್ಟೇಬಲ್ ಸರ್ ಅವ್ರು ಇಬ್ಬರು ಬಂದಿರ್ತಾರೆ. ಅವ್ರು ಏನು ಮಾಡ್ತಾರೆ ಸರ್, ಎಲ್ಲಿಂದ ಹೋಗ್ತಾರೆ ಅವರು, ಆಟೋ ಬರೋಷ್ಟಿಗೆಲ್ಲ ಅವು ಹಾಕೊಂಡು ಹೋಗ್ಬಿಡ್ತಾರೆ. ಈಗ ಯಾರಿಂದ ತೊಗೊಳ್ಳೋಣ, ಅಲ್ಲಿ ಹೋಗಮ್ಮ ಇಲ್ಲಿ ಹೋಗಮ್ಮ, ಇಲ್ಲಿ ಕೋಪಂದಾಗ ಹಾಕಿ ಹಾಕಮ್ಮ. ಓಕೆ, ಇದು ಅಂಗಡಿಯವ್ರು ಹೇಳುವಂಥ ಮಾತು. ಇನ್ನು ಅಂಗಡಿಯವ್ರ ಮಾಲೀಕರು ಇದ್ದಾರೆ ಸರ್. ಈಗ ಸರ್ಕಾರ ಬಡವರಿಗೆ ಉಪವಾಸ ಯಾರು ಬೀಳಬಾರ್ದು ಅಂತೇಳಿ 28 ರೂಪಾಯಿ ಖರ್ಚು ಮಾಡಿ 1 ಕಿಲೋ ಅಕ್ಕಿಯನ್ನು ಕೊಡ್ತಾರೆ. ಆದರೆ ಇಲ್ಲಿ ನಿಮ್ಮ ಅಂಗಡಿ ಬಳಿ ಏನಾಗ್ತಾ ಇದೆ ಸರ್? ಜನ ಬರ್ತಾ ಇದ್ದಾರೆ ಸರ್, ತೊಗೊಂಡು ಹೋಗ್ತಾರೆ ಸರ್. ಅವರು ಹೊರಗಡೆ ಹೋದ್ಮೇಲೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವರಿಗೆ, ಮಾರಬೇಡಿ, ನಿಮ್ಮ ಮನೆಗೆ ತೊಗೊಂಡೋಗಿ, ಸರ್ಕಾರ ನಿಮ್ಮ ಸಲುವಾಗಿ ಕೊಡ್ತಾ ಇದೆ ಅಂತ. ಇಲ್ಲ, ಕೇಳಲ್ಲ ಸರ್, ಇಲ್ಲೇ ಮಾರೋದು ಹೋಗೋದು. ಒಂದು ವೇಳೆ ನಾವು ಅವ್ರದ್ದು ಕಾರ್ಡ್ ಹಿಡಿಯೋದಕ್ಕೆ ಹೋದರೆ ಆಫೀಸಿಗೆ ಹೋಗಿ ಇವರು ನಮಗೆ ಮಾಲ್ ಕೊಡ್ತಾ ಇಲ್ಲ, ನಮಗೆ ಅಕ್ಕಿ ಆಗ್ತಾ ಇಲ್ಲ ಅಂತ ಉಲ್ಟಾ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಸರ್. ದಿನದಿಂದ ನಡೀತಾ ಇದೆ ಸರ್ ಈ ದಂಧೆ? ಈಗ ನಾನು ಸುಮಾರು 5-6 ತಿಂಗಳಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್, ಇವ್ರಿಗೂ ಹೇಳ್ತಾ ಇದ್ದೀನಿ ಸರ್, ಯಾರು ಖರೀದಿ ಮಾಡೋಕ್ಕೆ ಬರ್ತಾರೆ ಅವರಿಗೆ ಕೇಳ್ತಾನೇ ಇಲ್ಲ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.